ಇದು ನಮ್ಮ ದಸರಾ ವೆಕೇಶನ್ನ ಲಾಸ್ಟ್ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ರಾಮೇಶ್ವರದಲ್ಲಿದ್ವಿ. ಇವತ್ತು ರಾಮೇಶ್ವರದಲ್ಲಿ ದೇವಸ್ಥಾನದಲ್ಲಿ 22 ಬಾವಿ ನೀರನ್ನ ಹಾಕ್ಸ್ಕೊಂಡ್ರೆ ತುಂಬ ಒಳ್ಳೇದು ಅಂತೇಳಿ ನಂಬಿಕೆ ಇದೆ. ಸೊ ಹಾಗಾಗಿ ನಾವು ಕೂಡ 22 ಬಾವಿ ನೀರನ್ನ ಕೂಡ ಹಾಕ್ಸ್ಕೊಂಡು ಅಲ್ಲೇ ಡ್ರೆಸ್ ಚೇಂಜಿಂಗ್ ಸಪ್ರೇಟ್ ಇದೆ. ಸೊ ಹಾಗಾಗಿ ಅಲ್ಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ದರ್ಶನ ಮುಗಿಸ್ಕೊಂಡು ಆನ್ ದ ವೇ ಇದ್ದಂತಹ ಧನಲಕ್ಷ್ಮಿ ರೆಸ್ಟೋರೆಂಟ್ ಇಲ್ಲಿ ಊಟ ಕೂಡ ಮುಗಿಸ್ಕೊಂಡ್ವಿ. ಮತ್ತೆ ರೂಮಿಂದ ಚೆಕ್ಔಟ್ ಆಗಿ ಮನೆ ಕಡೆ ಹೊರಡ್ತಾ ಅಬ್ದುಲ್ ಕಲಾಂ ಅವರ ಭವನ ಇದೆ. ಸೊ ಅದನ್ನು ಕೂಡ ಆನ್ ದ ವೇ ನೋಡ್ಕೊಂಡು ನಾವು ಬಂದ್ವಿ. ಸ್ವಲ್ಪ ದೂರ ಬರ್ತಿದ್ದಂಗೆ ಇದು ಒಂದು ಬೀಚ್ ತರ ಕಾಣಿಸ್ತು ಅಂತೇಳಿ ನೋಡೋಣ ಅಂತೇಳಿ ಹೋದ್ವಿ. ಸೊ ನೀರಂತೂ ನೋಡ್ತಾ ಇರ್ಬೋದು ಕ್ಲಿಯರ್ ತರ ಇದೆ. ಹಾಗೆ ಅಲ್ಲಿ ಚಿಕ್ಕ ಪುಟ್ಟ ಬೋಟ್ಗಳೆಲ್ಲ ಬರ್ತಾ ಇದ್ವು, ನೋಡ್ಕೊಂಡು ಸೀನರಿ ಎಂಜಾಯ್ ಮಾಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ರಾಮನಾಥ್ಪುರ ಮ್ಯೂಸಿಯಂಗೆ. ಇಲ್ಲಿ ಕೂಡ ಒಂದ್ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಮತ್ತೆ ಇದು ಹಳೆ ಕಾಲದ ಮ್ಯೂಸಿಯಂ ಆಗಿರುತ್ತೆ. ಜಸ್ಟ್ ಅದು ರಾಜರು ಏನೇನು ಯೂಸ್ ಮಾಡ್ತಿದ್ರು ಅದನ್ನ ಮಾತ್ರ ಕೀಪ್ ಅಪ್ ಮಾಡಿದ್ದಾರೆ ಅಷ್ಟೇ. ಮತ್ತೆ ಏನು ರಿನೋವೇಷನ್ ಆ ತರದೆಲ್ಲ ಏನು ಇಲ್ಲ. ಇನ್ನು ನೈಟ್ ಊಟಕ್ಕೆ ಅಂತೇಳಿ ಬಾಯಿ ಕಡ ಇಲ್ಲಿಗೆ ಹಾಕಿದ್ವಿ. ಹಾಗೇನೆ ಮನೆಗೆ ರೀಚ್ ಆಗದಾಗ ನಾವು ಸಂಡೇ ನೈಟ್ 11:30 ಆಗಿತ್ತು. ಸೊ ರೋಡ್ ಕ್ಲಿಯರ್ ಇದ್ದಿದ್ರಿಂದ ಆನ್ ದ ವೇ ಸ್ವಲ್ಪ ಹೊತ್ತು ನಾನು ಕೂಡ ಗಾಡಿನ ಡ್ರೈವ್ ಮಾಡಿದೆ. ನನ್ನ ಮಕ್ಕಳಂತೂ ತುಂಬಾ ಎಕ್ಸೈಟ್ ಆಗಿದ್ರು ನಾನು ಓಡಿಸೋದನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು.